ರಾಜ್ಯ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ಇದ್ದ ನಿಷೇಧ ರದ್ದುಗೊಳಿಸಿದ್ದನ್ನ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಖಂಡಿಸಿದ್ದಾರೆ. ಮುಸ್ಲಿಂ ಸಮುದಾಯದವರು ಕರೆದಿರುವ ಸಮಾವೇಶಕ್ಕೆ ಹೆದರಿ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಅಂತ ಆರೋಪಿಸಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಹಿಜಾಬ್ ಧರಿಸೋದಕ್ಕೆ ನಿಷೇಧ ಹೇರಿತ್ತು. ವಿದ್ಯಾರ್ಥಿಗಳಲ್ಲಿ ಜಾತ್ಯತೀತ ಮನೋಭಾವ ಇರಬೇಕೆಂಬ ಕಾರಣಕ್ಕೆ ವಿಶ್ವದ ಹಲವಾರು ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೂಡ ಹಿಜಾಬ್ ವಿರುದ್ಧ ನಿಷೇಧ ಹೇರಲಾಗಿದೆ. ಆದರೆ ಮುಸ್ಲಿಂ ತುಷ್ಟೀಕರಣದ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಈ ನಿರ್ಧಾರ ಕೈಗೊಂಡಿರುವುದು ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ. ದಾವಣಗೆರೆ ಉಪಚುನಾವಣೆಯ ನಂತರ ಮುಸ್ಲಿಂ ಸಮುದಾಯವನ್ನ ಸಮಾಧಾನಗೊಳಿಸುವ ಸಲುವಾಗಿ ಹಿಜಾಬ್ ನಿಷೇಧ ತೆರವುಗೊಳಿಸಿರುವುದು ಖಂಡನೀಯ ಅಂತ ಆರಗ ಜ್ಞಾನೇಂದ್ರ ಹೇಳಿದರು. ಬಿಜೆಪಿ ಸರ್ಕಾರ ಇದ್ದಾಗ ಹಿಜಾಬ್ ನಿಷೇಧ ಮಾಡಿ ಶಾಲೆಗಳಲ್ಲಿ ಹಿಜಾಬ್ ಹಾಕಬಾರ್ದು, ಯೂನಿಫಾರ್ಮ್ಗೆ ಆದ್ಯತೆ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ಮಾಡಿತ್ತು. ನಿನ್ನೆ ದಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದನ್ನು ತೆಗೆದುಹಾಕಿ ಹಿಜಾಬನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿದೆ. ನಗೆ ನಾಚಿಕೆ ಇಲ್ಲದೆ ಹೇಳ್ತಾರೆ ಜನಿವಾರ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ, ಹಿಜಾಬ್ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ. ಯಾವುದಕ್ಕೆ ಯಾವುದು ಕಂಪ್ಯಾರಿಸನ್ ಅಂತೇಳಿ ನನಗೆ ಗೊತ್ತಿಲ್ಲ. ನಗೆ ನಾಚಿಕೆ ಇಲ್ಲದೆ ಇರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣದ ಒಂದು ಪರಾಕಾಷ್ಠೆಯನ್ನು ಮುಟ್ಟೋಗಿದೆ. ಕಳೆದ 3 ಬಜೆಟ್ನಲ್ಲಿ ಪ್ರತಿ ಬಜೆಟ್ನಲ್ಲಿ 1600 ಕೋಟಿ 1600 ಕೋಟಿ ಉರ್ದು PU ಕಾಲೇಜುಗಳನ್ನು ತೆರಲಿಕ್ಕೆ, ಉರ್ದು ಹೈಸ್ಕೂಲ್ಗಳನ್ನು ತೆರಲಿಕ್ಕೆ, ಉರ್ದು ಹಾಸ್ಟೆಲ್ಗಳನ್ನು ತೆರಲಿಕ್ಕೆ ದುಡ್ಡು ಇಟ್ಟಿದೆ. ಅಂದರೆ ಈ ದೇಶದಲ್ಲಿ ಮುಸ್ಲಿಮರನ್ನ ಎಲ್ಲರ ಜೊತೆ ಸೇರಲಿಕ್ಕೆ ಬಿಡೋದಿಲ್ಲ. ಎಳೆಯ ಮನಸ್ಸುಗಳನ್ನು ಬೇರೆಯಾಗಿ ಒಡೆದಿಡುವಂಥ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಮಾಡ್ಕೊಳ್ಳುವಂಥ ಒಂದು ಪಿತೂರಿಗೆ ಕೈ ಹಾಕಿದೆ. ಶಾಲೆಗೆ ಬರುವಂಥ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ನಾನು ಬೇರೆ ಇಲ್ಲ ನೀನು ಬೇರೆ ಇಲ್ಲ ಅಂತೇಳಿ ಹೇಳಿ ಜಾತ್ಯತೀತ ಮಕ್ಕಳಾಗಬೇಕು ಅನ್ನುವಂಥದ್ದು ಕಲ್ಪನೆ, ಯೂನಿಫಾರ್ಮ್ ಕಲ್ಪನೆ ಇವ್ರದೇ ರಾಬರಿ ಮಾಡಲು ಪ್ಲಾನ್ ಮಾಡಿದ್ದ ಆರೋಪಿಗಳು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಆಂಧ್ರ ಮೂಲದ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿದ್ರು. ಬಳಿಕ ಯುವತಿ ಹೆಸರಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಚಾಟ್ ಮಾಡಿದ್ರು. ಕೆಲ ದಿನಗಳ ನಂತರ ಭೇಟಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು. ಕೆಆರ್ಪುರ ಮುಖ್ಯ ರಸ್ತೆಯ ಪೆಟ್ರೋಲ್ ಬಂಕ್ ಬಳಿ ಕರೆಸಿಕೊಂಡಿದ್ರು. ಬಳಿಕ ಬೈಕ್ನಲ್ಲಿ ಹೋಗಿ ಅಡ್ರೆಸ್ ಕೇಳುವ ನೆಪದಲ್ಲಿ ಪಕ್ಕ ನಿಂತಿದ್ರು. ಬಳಿಕ ನೀನು ಹುಡುಗಿಯ ಜೊತೆ ಚಾಟ್ ಮಾಡ್ತೀಯಾ, ಆಕೆಗೆ ಕಿರುಕುಳ ಕೊಡ್ತೀಯಾ ಅಂತ ಬೆದರಿಕೆ ಹಾಕಿ ಚಾಕು ತೋರಿಸಿ ಕಿಡ್ನಾಪ್ ಮಾಡಿದ್ರು. ಕೊತ್ತನೂರು ಬಳಿಯ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ರು. ಬಳಿಕ ಆತನ ಕೊರಳಲ್ಲಿ ಇದ್ದ 47 ಗ್ರಾಂ ಚಿನ್ನದ ಸರ ಕಿತ್ಕೊಂಡು ಪರಾರಿಯಾಗಿದ್ರು. ಸದ್ಯ ಆರೋಪಿಗಳಾದ ನಿಖಿಲ್ ಮತ್ತು ವಿವೇಕ್ನನ್ನ ಬಂಧಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.